ಇಲ್ಲ, ಅವ್ರ ಸದ್ಯಕ್ಕೆ ಏನು ಅದರ ಅವಶ್ಯಕತೆ ಇಲ್ಲ. ಬಟ್ ನನ್ಗೆ ಯಾವಾಗ್ಲೂ ಅವರ ಸಹಾಯ ಯಾವಾಗ್ಲೂ ಇದೆ, ಅವ್ರ ಆಶೀರ್ವಾದ ಯಾವಾಗ್ಲೂ ಇದೆ. ಇಲ್ಲ, ಅದಂತದ್ದು ಇಲ್ವೇ ಇಲ್ಲ. ನಮ್ಮ ಆಸ್ತಿ ಉಳ್ಕೊಳ್ಳೋದು ಇದ್ರೆ ನಾವು ಎಲ್ಲ ವಿ ವಾಂಟ್ ಟು ಬಿ ಡೂಯಿಂಗ್ ಆಲ್ ದ ವರ್ಕ್. ಅದನ್ನೇ ಕೇಳೋದಾದ್ರೆ ರಾಜಕೀಯದಲ್ಲಿ ಬಡವರು ಮಕ್ಕಳು ಬೆಳಿಬಾರಲ್ಲ. ನಾನ್ ಟಿಕೆಟ್ ತಗೊಂಡಿಲ್ಲ, ಪಕ್ಷ ತೀರ್ಮಾನ ಮಾಡಿದ್ರೆ ಬೆಳಿಬೇಕು. ಯಾರು ಹೇಳಿದಾರೆ ಬೆಳಿಬಾರ್ದು ಅಂತ? ಅವರು ಅವ್ರ ಅಭ್ಯರ್ಥಿ ಅಲ್ಲಪ್ಪ, ನಾನು ಅಭ್ಯರ್ಥಿ. ಅದು ಯಾವಾಗ್ಲೂ ಇದ್ದೇ ಇರುತ್ತೆ. ಅರಮನೆ ನಮ್ಮ ತಾಯಿ ಆಶೀರ್ವಾದ ಸಲಹೆ ಮತ್ತು ಅವರ ಸಹಕಾರ ಇಲ್ದೇನೆ ನಮ್ಗೆ ಏನು ಕೆಲಸ ಅಲ್ಲಿ ಯಶಸ್ಸು ನಮ್ಗೆ ಬರೋದಿಲ್ಲ. ಸೊ ಅವರ ಆಶೀರ್ವಾದ ಯಾವಾಗ್ಲೂ ಇದ್ದೇ ಇರುತ್ತೆ. ಅವ್ರು ಮಾತಾಡಿಲ್ಲ ಅಂತ ನೀವು ಆ ಕನ್ಕ್ಲೂಷನ್ ಬರೋದು ಸರಿ ಇಲ್ಲ. ಈಗ 4 ದಿನದಿಂದ ಕ್ಯಾಂಪೇನ್ ಮಾಡ್ತಾ ಇದ್ದೀರಲ್ಲ, have you seen the psychological history of your election because people respond and everything? ಇಲ್ಲ, ಅದು ರೆಸ್ಪಾನ್ಸ್ ಒಳ್ಳೆಯದಿದೆ. ಅಂಡ್ ಹೌದು, ಒಂದು ರೀತಿಯ ಗೌರವ ಇದೆ ಪ್ಯಾಲೇಸ್ಗೆ. ಮತ್ತು 9 ವರ್ಷದಿಂದ ನಾನು ಕೂಡ ಇಲ್ಲಿ ಮೈಸೂರು, ಕೊಡಗು ಮತ್ತೆ ಅನೇಕ ಕರ್ನಾಟಕದಲ್ಲಿ ಅನೇಕ ಕ್ಷೇತ್ರದಲ್ಲೂ ನಾನು ಪ್ರವಾಸ ಮಾಡಿದ್ದೀನಿ. ಅದೆಲ್ಲಾನು ಆ ಒಂದು ಗೌರವ ಯಾವಾಗ್ಲೂ ಇದ್ದೇ ಇರುತ್ತೆ ಮತ್ತು ಒಂದು ಒಳ್ಳೆ ರೆಸ್ಪಾನ್ಸ್ ಫಲಿತಾಂಶ ನಂಬರವಾಗಿ ಬರುತ್ತೆ ಅಂತ ನನ್ನ ಸಂಪೂರ್ಣ ವಿಶ್ವಾಸ. ಅದ್ ಮಾಡ್ಲೇಬೇಕು, ಅದ್ರಲ್ಲಿ ಏನು ಪ್ರಶ್ನೆ ಇಲ್ಲ. ಇಲ್ಲ, ಕಷ್ಟ ಆಗಲ್ಲ. ಅದು ನಮ್ಮ ಹಿರಿಯರು ಇದ್ದಾರೆ ಮತ್ತು ಪಕ್ಷದ ಎಲ್ಲ ತಜ್ಞರು ಇದ್ದಾರೆ. ಅದ್ರ ಬ್ಯಾಲೆನ್ಸ್ ಮತ್ತು ನಂದೇ ಒಂದು ಅಭಿಪ್ರಾಯದೊಂದಿಗೆ ನಾವು ಬ್ಯಾಲೆನ್ಸ್ ಮಾಡ್ತಾ ಆ ಸಂದರ್ಭ ಬಂದಾಗ ನೀವು ನಮ್ಮ ರೆಸ್ಪಾನ್ಸ್ ನೋಡ್ತೀವಿ. ಆಚಿನ ಕಚೇರಿ ನಮ್ಮ ಮನೆಯಲ್ಲಿ ಇರೋದು. ಈಗ ನಿಮಗೆ ಗೊತ್ತಿರಬೇಕು, 1991 ಅಲ್ಲಿ ನೀವೇನು ಏನ್ ಮಾಡ್ತಾ ಇದ್ರು ಗೊತ್ತಿಲ್ಲ. Srikanth Dutta joined BJP, contested and he was badly defeated by more than 1.5 lakh votes. Chandraprabha won that election. Whether that has some fear in you, whether people are going to upset it or not? ಆವತ್ತಿನ ವಾತಾವರಣಕ್ಕೂ ಇವತ್ತಿನ ವಾತಾವರಣಕ್ಕೂ ಬಹಳ ವ್ಯತ್ಯಾಸ ಇದೆ. ಅದು ಬರೀ ಸೋಲು ಬೇರೆ ಬೇರೆ ಅಂಶಗಳಿತ್ತು ಆ ಸಮಯದಲ್ಲೂ ಕೂಡ. ನಂದು ಯಾವುದೇ ರೀತಿಯ ಒಂದು ಭಯ ಇಲ್ಲ. ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ, ಫಲಿತಾಂಶ ನಮ್ಮ ಪರವಾಗಿ ಬರುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.